ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ 9 ಗಂಟೆಗಾಗೆಲ್ಲ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ರೆಡಿಯಾಗಿದ್ದೀನಿ. ಈಗ ಟೊಮೊಟೊ ಬಾತ್ ಮಾಡಿದ್ದೀನಿ. ಸೊ ಅದು ಒಂದು ಸ್ವಲ್ಪ 3 ವಿಷಿಲ್ ಆಗಿದೆ, ಹಾರಕ್ಕಿಟ್ಟಿದ್ದೀನಿ. ಸೊ ಬೇಗ ಟಿಫನ್ ಮಾಡಿಕೊಂಡು ಇವತ್ತು ಕರೆಕ್ಟ್ ಟೈಮ್ಗೆ ಹೋಗೋಣ, ಪ್ರೇಯರ್ ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಬೇಗ ಬೇಗ ಎದ್ದು ರೆಡಿಯಾಗಿ ಕರೆಕ್ಟ್ ಟೈಮ್ ಸ್ಕೂಲ್ಗೆ ಹೋಗಬೇಕು. ಇಷ್ಟು ದಿವಸ ಅಂತೂ ಆ ಎಕ್ಸಾಮ್ ಟೆನ್ಷನಲ್ಲಿ ಸರಿಗೆ ಹೋಗ್ತಾ ಇರಲಿಲ್ಲ. ಬೆಲ್ಲ ಆಗಿ ಪ್ರೇಯರ್ ಆದಮೇಲೆ ಹೋಗ್ತಾಯಿದ್ದೆ ನಾನು. ಇನ್ನು ಇವಾಗೂ ಹಂಗೆ ಇರಬಾರ್ದು, ಕರೆಕ್ಟ್ ಟೈಮ್ಗೆ ಅಲ್ಲಿ ಹೋಗ್ಬಿಟ್ರೆ ಒಳ್ಳೆಯದು ನಮಗೆ. ಸೊ ಮಕ್ಕಳು ನಮ್ಮ ನೋಡಿ ಕಲಿತಾರಲ್ವ, ನಾವೇ ಲೇಟ್ ಆದರೆ ಮಕ್ಕಳು ಲೇಟ್ ಆಗ್ತಾರೆ. ಬಟ್ ಹೇಳಿದ್ದೆ ಸರ್ಗೆ ಒಂದು ಸ್ವಲ್ಪ ದಿವಸ ಲೇಟ್ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಬೇಗ ರೆಡಿಯಾಗಿದ ಮೇಲೆ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಲಾಗ್ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ನೋಡ್ತಾ ಇರಿ. ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಸ್ಕೂಲಿಗೆ ಹೋಗ್ಬೇಕಮ್ಮ, ಹೋಗ್ಬೇಕು ಸ್ಕೂಲ್ಗೆ ಹೋಗು ಅಂದರೆ ಓಡೋಗ್ತಾ ಇದ್ದಾಳೆ. ಅವಾಗಲೇ ಹೇಳ್ತಾ ಇದ್ರಲ್ಲ, ಹೇಳಿ. ಏನು ಹೇಳ್ತೀಯ? ನಂಗೆ ವಿಶ್ ಮಾಡ್ತಾ ಇದ್ದೆ. ಸುಮ್ಮನೆ ಏನೇನು ಹೇಳ್ಬೇಡ. ಅವಾಗಲೇ ಏನೋ ಹೇಳ್ತಾ ಇದ್ರಲ್ಲ, ಹೇಳ್ರಿ. ಹೇಳ್ತೀನಿ ಫ್ರೆಂಡ್ಸ್, ನನ್ನ ಹಸ್ಬೆಂಡು ಬಳೆ ರೇಗಿಸ್ತಾ ಇದ್ದಾರೆ. ಗುಡ್ ಆಫ್ಟರ್ನೂನ್ ಮಿಸ್ ಅಂತ ಮಕ್ಳು ಹೇಳ್ತಾರಲ್ಲ, ಹಂಗೆ ಕೊಡಿ ಹೇಳ್ರಿ. ಹಿಂಗೆ ರಾಗ ಹೇಳಿಯೋದು, ಗುಡ್ ಈವ್ನಿಂಗ್ ಮಿಸ್. ಯಾವ ಮಕ್ಳು ಹಂಗೆ ರಾಗ ಹೇಳಿಯಲ್ಲ ಪಾಪ. ಎಷ್ಟು ಡೀಸೆಂಟಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ನಮ್ಮ ಸ್ಕೂಲ್ ಮಕ್ಳ. ಏನೋ ಒಂದು ಸಿಕ್ಕಿದ್ರೆ ಸಾಕು ರೇಗಿಸಕ್ಕೆ. ನಾನು ಸ್ಕೂಲ್ ಮಕ್ಕಳಲ್ವಲ್ಲ, ಅದಕ್ಕೆ ರೇಗಿಸ್ಬೇಕು ಏನೋ ಒಂದು ಹೇಳಿ. ಸಾಕು, ಸುಮ್ಮನೆ ರೀ, ಕೇಳಕ್ಕಾಗ್ತಾ ಇಲ್ಲ. ನೀವು ಕೇಳೋದು ನೋಡಿದ್ರೆ ನಾನು ಈಗ ಕೆಲ್ಸಕ್ಕೆ ಹೋಗೋದೇ ಬೇಡ, ಬಿಟ್ಬಿಡೋಣ ಅನ್ಸ್ಬಿಡುತ್ತೆ. ನೀವು ಕೇಳೋ ರಾಗ ಕೇಳಿದ್ರೆ ಯಾರು ಹಿಂಗೆ ಹೇಳ್ತಾರೆ ರಾಗ ಹೇಳ್ಕೊಂಡು. ನೀವು ಹಿಂಗೇನೋ ಹೇಳ್ತಾ ಇದ್ದಿದ್ದು ನಿಮ್ಮ ಸ್ಕೂಲಲ್ಲಿ ಇದ್ದಾಗ ನಿಮ್ಮ ಮಿಸ್ಗೆ ಹಿಂಗೆ ರಾಗ ಹೇಳ್ಕೊಂಡು ಗುಡ್ ಈವ್ನಿಂಗ್ ಮಿಸ್ ಅಂತ ಇದ್ರಾ? ಗುಡ್ ಈವ್ನಿಂಗ್ ಮಿಸ್ ಹಿಂಗೆ ಹೇಳ್ತಾ ಇದ್ರಾ? ಮನೆ ಬಂತು ನಡಿ. ಮನೆಗೆ ಬಂದ್ಬಿಟ್ಟೆ ಫ್ರೆಂಡ್ಸ್. ಈಗ ನೋಡಿ, ಆರ್ಡ್ರ್ ಬಂದಿದೆ, ಇದಾಗ ಕೊರಿಯರ್ ಬಂದಿದೆ. ಏನು ಆರ್ಡ್ರ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ, ನೋಡಿರಂತೆ ಇದರಲ್ಲಿ ಏನಿದೆ ಅಂತ. ಏನಿರ್ಬೋದು ಇದರಲ್ಲಿ ಗೆಸ್ ಮಾಡಿ, ಇವಾಗ ತೋರಿಸ್ತೀನಿ. ಸೊ ತುಂಬ ತಿಂಗಳಾದಮೇಲೆ ನಾನು ಇವತ್ತು ಒಂದು ಆರ್ಡ್ರ್ ಮಾಡಿದ್ದೀನಿ. ಅದು ಏನಕ್ಕೆ ಅಂತ ಹೇಳ್ತೀನಿ. ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಸೊಪ್ಪು ಎರಡೂ ಕುಕ್ಕರ್ಗೆ ಇಟ್ಟಿದ್ದೀನಿ. ಸೊ ಏನು ಬಂದಿದೆ ನೋಡೋಣ. ಪಾಪುಗೆ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ಸೊ ಇದು ಪಾಪುಗೆ ಆರ್ಡ್ರ್ ಮಾಡಿರೋ ಡ್ರೆಸ್ಸು. ನೋಡಿ ಏನಿದೆ ಅಂತ. ಕುದುರೆ ಇದೆ. ಪಾಪು ಬರ್ಡೇಗೆ ಅಂತ ಮಾಡಿರೋಂಥ ಡ್ರೆಸ್ಸು ಆರ್ಡ್ರು. ಹೆಂಗಿದೆ ನೋಡೋಣ. ನೋಡಿ, ಈ ಥರ ಇದೆ, ಈ ಥರ ಇದೆ. ಪಾಪುಗೆ ಹೇಗಿರುತ್ತೆ ನೋಡಬೇಕು. ಪರವಾಗಿಲ್ಲ ಫ್ರೆಂಡ್ಸ್, ನಾಟ್ ಬ್ಯಾಡ್. ಪರವಾಗಿಲ್ಲ, ಚೆನ್ನಾಗಿದೆ. ಅಂದರೆ ನಾವು ಆನ್ಲೈನಲ್ಲಿ ನೋಡಿದಾಗ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇನೋ ಆರ್ಡ್ರ್ ಮಾಡಿ ಮನೆಗೆ ಬಂದಮೇಲೆ ಅದು ಪ್ರಾಡಕ್ಟ್ ಅದು ನೋಡಿದ್ರೆ ಮಿಸ್ ಆಗೋಗ್ಬಿಡ್ತೀವಿ. ಇದು ಪರವಾಗಿಲ್ಲ, ಹೇಳ್ಕೊಳ್ಳೋಷ್ಟೇ ಏನು ಇಲ್ಲ. ಬಟ್ ಅವಳಿಗೆ ಹಾಕಿದಾಗ ಹೆಂಗೆ ಕಾಣಿಸುತ್ತೋ ನೋಡಬೇಕು. ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ, ಬಟ್ಟೆದು ಕ್ವಾಲಿಟಿ ಚೆನ್ನಾಗಿದೆ. ಈ ಥರ ಬಟ್ಟೆಸ್ ಎಲ್ಲ ಪಾಪುಗೆ ದಿನ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಬರ್ಡೇ ದಿವಸ ಇಂಥವು ಹಾಕಿದ್ರೇ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿ. ಸೊ ಇದು ಬರ್ಡೇಗೆ ಅಂತ ತೊಗೊಂಡಿರೋದು. ಇನ್ನೂ ಒಂದಿದೆ ಬರ್ಡೇಗೆ ಪಾಪುಗೆ ಅಂತ ತೊಗೊಂಡಿರೋದು ಬಟ್ಟೆ.
ಅದನ್ನು ಎತ್ತಿಟ್ಟಿದ್ದೀನಿ. ಸೊ ಪಾಪು ಬಟ್ಟೆ ಡ್ರೆಸ್ಸು ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮಗಳು ಚೆನ್ನಾಗಿ ಆಟ ಆಡ್ತಾಳೆ, ತೋರಿಸಿ. ಇಷ್ಟೊಂದು ನಗ್ತಾರದು ಇಬ್ಬರು. ಏನು ಮಾಡ್ತಿದ್ದೀರಿ? ಹಾಂ, ಏನಮ್ಮ ಅಷ್ಟೊಂದು ನಗ್ತಾ ಇದೆಯಾ? ಹಾಂ, ಅಪ್ಪ ಮೇಲೆ ಕುತ್ಕೊಂಡಿದ್ಯಾ? ಇವತ್ತು ಯಾಕೆ ನೀನು ಸ್ಕೂಲ್ಗೆ ಹೋಗಿಲ್ಲ? ಹಾಂ, ಸರಿಗೆ ಹೇಳು. ಯಾಕೆ ಹೋಗಿಲ್ಲ ಸ್ಕೂಲ್ಗೆ? ಮಿಸ್ ಹೊಡಿತಾರಂತ ಹೋಗಲ್ಲ. ಹೋಗ್ಲಿಲ್ಲ ಅಂದರೆ ಮಿಸ್ ಹೊಡಿತಾರಮ್ಮ. ನಿಮ್ಮ ಮಿಸ್ಸು ಬರ್ತಾರೆ, ಮನೆಗೆ ಬಂದು ಕೇಳ್ತಾರೆ. ಊರಿಗೆ ಹೊಟ್ಟೋಗಾರಂತ ಹೇಳ್ಬೇಕಾ ನಿನ್ನ? ಮನೆಗೆ ಬಂದು ನೋಡ್ತಾರಲ್ಲ, ನೋಡಿದ್ರೆ ಏನು ಮಾಡೋದು? ಮನೆಗೆ ಬಂದು ನೀನು ನೋಡ್ತಾರೆ, ನೀನು ಮನೇಲಿ ಹೇಳ್ತೀಯಲ್ಲ, ಅವಾಗ ನೀನು ಕರ್ಕೊಂಡು ಹೋಗ್ತಾರೆ ಸ್ಕೂಲ್ಗೆ. ಅವಾಗ ಏನು ಮಾಡ್ತೀಯಾ? ಏ ಭಾರಿ ಆಗೋಯ್ತು ನಿಂದ ಮಾತುಗಳು. ಸುಮ್ಮನೆ ಇರ್ರಿ ಪಾಪ, ಅವಳು ಅದನ್ನೇ ಕಳೀತಾಳೆ. ಅಯ್ಯಯ್ಯ, ಏನಾಗೈತೆ? ಅಮ್ಮ ಸ್ಕೂಲ್ಗೆ ಹೋಗ್ಬೇಕು ನಾಳೆಯಿಂದ. ನಾಳೆ ಎಲ್ಲಿ ಹೇಳು? ನಾಳೆ ಹೋಗ್ತೀನಿ ಸ್ಕೂಲ್ಗೆ ಅನ್ನು. ತಿರುಗಿ ಕಡೆ ನಾಳೆ ಹೋಗ್ತೀನಿ ಸ್ಕೂಲ್ಗೆ ಅನ್ನು. ಅಯ್ಯೋ, ಬಿದ್ದೋಗ್ತೀಯೇ? ಹೇಳು, ನಾಳೆ ಹೋಗ್ತೀನಿ ಸ್ಕೂಲ್ಗೆ ಅನ್ನು. ಬೆಳಗ್ಗೆ ಹೋಗ್ತೀಯಾ? ನಾಳೆ ಹೋಗಿಲ್ಲ ಅಂದರೆ ನಿನ್ಗೈತೆ ಪುರ ಅಂತ ಆಗ್ತಾಳೆ. ಅಮ್ಮ ಸ್ಕೂಲಲ್ಲಿ ಏನು ಮಾಡ್ತೀಯ ನೀನು? ಇಲ್ಲಿ ನೋಡಿ, ತಲೆ ಎತ್ತು ನೋಡಿಲ್ಲಿ. ಸ್ಕೂಲಲ್ಲಿ ಏನು ಮಾಡ್ತೀಯ ನೀನು? ಒಂದು ಕಪ್ ಟೀ ಮಾಡಿಕೊಡ್ರಿ ಪ್ಲೀಸ್. ಫುಲ್ಲು ಟಯರ್ಡ್ ಆಗೋಗಿದೆ, ಸುಸ್ತಾಗಿ ಹೋಗ್ತಾ ಇದೆ, ತಲೆನೋವು ಬರ್ತಾ ಇದೆ. ನಾನು ಸ್ವಲ್ಪ ರೆಸ್ಟ್ ತಗೋತೀನಿ, ತಲೆ ಇದೆ. ಮಾಡಿಕೊಡ್ರಿ ಟೀನಾ, ತಲೆಯಲ್ಲಿದೆ ರೀ. ಮಾಡಿಕೊಡ್ರಿ, ತಲೆ ನೋವ್ತಾ ಇದೆ ಪ್ಲೀಸ್. ಕೊಡ್ರಿ ಟೀ. ಇಷ್ಟೊಂದು ಕೇಳ್ಕೊಬೇಕಾ ಟೀ ಮಾಡ್ಕೊಡಕ್ಕೆ? ಏಯ್, ನಿಮ್ಮ ಅಪ್ಪಗಿದೆಯಾ ತಲೆ? ಅಪ್ಪಗೂ ಇಲ್ಲ. ನಿನಗೈತಮ್ಮ ತಲೆ? ಯಾರಿಗೂ ತಲೆ ಇಲ್ವಾ? ಅವಳೊಬ್ಳಿಗೈತಂತೆ ತಲೆ, ನಮ್ಗೆ ಯಾರಿಗೂ ಇಲ್ಲ ಅಂತೆ. ನಿನಗೆ ತಲೆ ಇದೆ, ಬಟ್ ತಲೆಯಲ್ಲಿ ಏನು ಇಲ್ಲ, ಜೇಡಿ ಮಣ್ಣು. ನಿಂಗೆ ತಲೆ ಇದ್ದಿದ್ರೆ ಸ್ಕೂಲ್ಗೆ ಹೋಗ್ತಾ ಇದ್ದೆ, ABCD ಕಲಿತಾ ಇದ್ದೆ. ನಿಂಗಿಲ್ಲ ಅದು, ತಲೆ ಇಲ್ಲ ನಿಂಗೆ. ನೀನು ಹೇಳು, 1 2 3 ಹೇಳು, ABCD ಹೇಳು, ಏನಾದರೂ ಹೇಳು ನೋಡೋಣ. ಮಾತು ಬಾಯಿಗೆ ಬೀಳುತ್ತೆ ಏಟುಗಳು. ಫ್ರೆಂಡ್ಸ್, ಇವಾಗ ನನ್ನ ಹಸ್ಬೆಂಡು ಟೀ ಮಾಡಿಕೊಡ್ತಾ ಇದ್ದಾರೆ ಇಲ್ವಾ ನೋಡೋಣ. ಅಡುಗೆ ಮನೇಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ನೋಡೋಣ. ಅಪ್ಪ ಏನು ಮಾಡ್ತಿದ್ದಾರೆ ಅಮ್ಮ? ನಂಗೆ ಅಂತ ಟೀ ಮಾಡ್ತಾವ್ರಾ? ನಿಂಗೆ ಬೂಸ್ಟ್ ಬೇಡವಾ? ನೀನು ಕಾಫಿ ಟೀ ಕುಡಿಯಬಾರ್ದು, ನೀನು ಇನ್ನೂ ಚಿಕ್ಕ ಹುಡುಗಿ. ಕುಡಿಯಬಾರ್ದಮ್ಮ, ಕುಡಿಬೇಡ. ಏನ್ರಿ ಇದು ಹಿಂಗ್ ಚೆಲ್ಲಿದ್ದೀರಾ? ಟೀ ಮಾಡಿ ಆದ್ರೆ ಏನ್ರಿ ಹಿಂಗ್ ಚೆಲ್ಲಿದ್ದೀರಾ? ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಿದ್ದೀರಾ ಟೀನ. ಟೀಗೆ ಸಕ್ಕರೆ ಹಾಕ್ಬೇಕಾ? ಶುಂಠಿ ಬೆಳ್ಳುಳ್ಳಿ ನನಗೆ ಬರೀ ಸಕ್ಕರೆ ಹಾಕಿ ಮಾಡಿಕೊಡಿ. ನಿಮಗೆ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಟೀ ಮಾಡಿಕೊಡಿ. ನಾನು ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ನಿಂಗೆ ನಿಮ್ಮಪ್ಪ ಒಗ್ಗರಣೆ ಹಾಕ್ತಾರಂತೆ ಇದೆ.
ಸಾಕು, ಜಾಸ್ತಿ ಸ್ಟ್ರಾಂಗ್ ಬೇಡ ನನಗೆ. ಇರ್ಲಿ, ಇನ್ನೂ ಒಂದೆರಡು ದಿನ ಇರ್ಲಿ. ಟೀ ಪೌಡ್ರು ದೇವ್ರೆ, ಒಂದೇ ದಿನ ಇದೆ, ಯಾವತ್ತು ಕೇಳಲೇಬಾರ್ದು ಟೀ. ಆ ರೀತಿ ಮಾಡಿಬಿಡಿ. ಚೆನ್ನಾಗಿ ಮಾಡ್ಕೊಡ್ತೀರಲ್ಲ, ಕ್ಲೀನಾಗಿ ಮಾಡ್ಕೊಡಿ. ಚೆನ್ನಾಗೇ ಮಾಡ್ತಾ ಇರೋದು. ನಿಂಗೆ ಯಾಕೆ ಟೀ? ಯಾಕೆ ನಿಂಗೆ ಟೀ? ಟೀ ಸ್ಪೆಲ್ಲಿಂಗ್ ಹೇಳಿ ನೀನು. ನಿಂಗೆ ಬೇಕೇ ಬೇಕಾ ಟೀ? ಸರಿ ಬಿಡು, ನಿಂಗೂ ಒಂದು ಕಪ್ ಟೀ. ಹಾಫ್ ಕಪ್ ಟೀನಾ? ನೀನು ಹಾಫ್ ಟಿಕೆಟ್ ಅಲ್ವಾ, ಅದಕ್ಕೆ ನಿಂಗೆ ಹಾಫ್ ಕಪ್ ಟೀ. ಓಕೆ ಓಕೆ, ಡನ್ ಡನ್. ನೀನನ್ನು ಡನ್ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಡನ್ ಅಂದರೆ ಡಿಶುಮ್ ಡಿಶುಮ್ ಮಾಡ್ತೀಯಲ್ಲೇ. ಏಯ್, ಎಲ್ಲ ತೋರಿಸು ನಿನ್ನ ಟೀಯಲ್ಲಿ. ಚೆನ್ನಾಗಿದ್ಯಾ? ನನಗೂ ಚೆನ್ನಾಗೈತೆ. ಹೇಳು, ಸರಿ ಹೇಳು, ಇನ್ನೊಂದ್ಸರಿ ಹೇಳು. ಸರಿ, ನೀರು ತಗೊಂಬ. ಫ್ರೆಂಡ್ಸ್, ಇಷ್ಟೊತ್ತು ಮೇಲ್ಗಡೆ ನಾನು, ಪಾಪು ಮತ್ತು ನನ್ನ ಹಸ್ಬೆಂಡ್ ಮೂವರು ಒಂಚೂರು ವಾಕಿಂಗ್ ಮಾಡಿ ಆಟಾಡಿಕೊಂಡು ಪಾಪನ ಆಟಾಡಿಸ್ಕೊಂಡು ಬಂದ್ವಿ. ಈಗ ಜೋಳ ಇಟ್ಟಿದ್ದೀನಿ. ಈ ಚಳಿಗೆ ಬಿಸಿ ಬಿಸಿ ಜೋಳ ಉಪ್ಪು ಖಾರ ಹಾಕಿ ಒಂಚೂರು ನಿಂಬೆ ಹಿಂಡ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ ಫ್ರೆಂಡ್ಸ್. ಸೊ ಈ ಚಳಿಗೆ ಬಿಸಿ ಬಿಸಿ ಜೋಳ ತಿಂದರೆ ಚೆನ್ನಾಗಿರುತ್ತೆ. ಇಲ್ಲ ತಿಂದರೆ ಬಿಸಿ ಬಿಸಿ ಬಜ್ಜಿ ತಿನ್ನಬೇಕು, ಇಲ್ಲ ಅಂತಂದರೆ ಜೋಳ ತಿನ್ನಬೇಕು. ಸೊ ಈಗ ಉಪ್ಪು ಖಾರ ಹಾಕೋಣ, ಹಾಗೆ ನಿಂಬೆ ಹಿಂಡ್ಕೊಂಡು ಜೋಳ ತಿನ್ನೋಣ. ಹೇಗಿರುತ್ತೆ ಟೇಸ್ಟ್ ಅಂತ ನಾನು ಹೇಳ್ತೀನಿ. ಜೋಳ ರೆಡಿ. ಸೂಪರ್. ನೈಟ್ ಊಟ ಅನ್ನ ಸಾಂಬಾರು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.